ವಿದ್ಯಾರ್ಥಿಗಳೇ, ಇದು ಸರಿಯಾಗಿ ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ತಿಳಿಸ್ತದ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇಲ್ಲೇ ಹಾಲಿನ ಮಿಶ್ರಣ ಅಂದ್ರೆ ಏನಿರ್ತದೆ? ನೀರು ಇರ್ತದೆ, ಹಾಲು ಇರ್ತದೆ. ಹಾಲು ಬೇರೆನೆ, ನೀರು ಬೇರೆನೆ. ಹಾಲ ನೀರ ಕೂಡಿಸಿದಾಗ ಏನಾಗ್ತದ? ಅದು ಮಿಶ್ರಣ ಆಗ್ತದೆ. ಹಾಲು ಶುದ್ಧನಾಗಿಲ್ಲ, ನೀರು ಕೂಡಿಸ್ಕೊಟ್ಟಿರ್ತಾರೆ. ಎಷ್ಟು ಕೂಡಿಸ್ಕೊಟ್ಟಾರ ಅನ್ನೋದು ಇದರ ಮೇಲೆ ಒಂದು ಲೆಕ್ಕದ. ಹಾಲು ಹಾಗೂ ನೀರಿನ ಮಿಶ್ರಣವು 70 ಲೀಟರ್ ಇದೆ. ಅಂದ್ರೆ ಈ 70 ಲೀಟರ್ ಮಿಶ್ರಣದಾಗ ಏನದ? ನೀರು ಅದ, ಹಾಲು ಅದ. ಅದು ಎಷ್ಟದ ಅಂದ್ರೆ 20% ನೀರದ ಅಂತ. 20% ನೀರದ. ಆದರೆ 20% ಅಂದ್ರೆ 100 ಮಿಶ್ರಣ ಇದ್ದಾಗ 20 ನೀರು. 70 ಲೀಟರ್ ಮಿಶ್ರಣಕ್ಕೆ ಎಷ್ಟು ನೀರು ಅಂತ ತಕೋಬೇಕು ನೀವು. ಅಂದ್ರೆ ಇದನ್ನು 2 ರೀತಿ ಒಳಗೂ ಮಾಡ್ಬೋದು. ಮೊದಲ ಈ 70 ಲೀಟರ್ದಾಗಿಂದ ನೀರಿನ ಪ್ರಮಾಣ ನಾವು ತಕ್ಕೋಬೇಕು. ಯಾಕಂದ್ರೆ 100 ಲೀಟರ್ ಮಿಶ್ರಣ ಇದ್ದಾಗ 20 ಲೀಟರ್ ನೀರು ಇರ್ತದ. 100 ಮಿಶ್ರಣಕ್ಕೆ ಬರೋಬರಿ 100 ಮಿಶ್ರಣಕ್ಕೆ ಬರೋಬರಿ 20 ನೀರು, 20 ಲೀಟರ್ ನೀರು. ಏನು 100 ಮಿಶ್ರಣ ಇದ್ದಾಗ ಇದನ್ನ ಅರ್ಥ ಮಾಡ್ಕೊರಿ ನೀವು. 70 ಲೀಟರ್ ಮಿಶ್ರಣಕ್ಕೆ ನೀರು ಎಷ್ಟು ಅಂತ ತಕೋಬೇಕು. ಮೊದಲು 70 ಗುಂಡ್ಲೆ 20 ಸರ್ವಾಸ ಬಾಗಿಲೆ 100 ಅಂದ್ರೆ ಇವೆರಡು ಸೊನ್ನೆ ಅದು, ಇವೆರಡು ಸೊನ್ನೆ. ಅಂದ್ರೆ ಎಷ್ಟು ನೀರತ್? 70 ಲೀಟರ್ದೊಳಗೆ 14 ಲೀಟರ್ ಏನು ನೀರದ ಅಂದಾಗ. ನೀರು ಎಲ್ಲೇ 70 ಲೀಟರ್ ನೀರೆಷ್ಟು? ನೀರು ಬರೋಬರಿ 70 ಲೀಟರ್ದಾಗ ಎಷ್ಟದ? 14 ಲೀಟರ್ ನೀರದ. ಈ 70 ಲೀಟರ್ದಾಗ 14 ಲೀಟರ್ ನೀವು ನೀರು ಕಳೆದ್ರಿ ಅಂದ್ರೆ ಉಳಿದದ್ದು ಏನದು? ಹಾಲು. ಹಾಲು ಬರೋಬರಿ ಮಿಶ್ರಣ ಸರ್ವಾಸ ಬಾಗಿಲಿ ನೀರು. ಮಿಶ್ರಣ ಎಷ್ಟದ ನೋಡ್ರಲ್ಲಿ? 70 ಲೀಟರ್ ಅದ. 70 ಲೀಟರ್ದಾಗ ನೀವು 14 ಲೀಟರ್ ನೀರು ಕಳೀರಿ. 10 4 ಆದ್ರೆ 6 ಕೈಲ ಬಂತು 1. ಅಂದ್ರೆ 56 ಲೀಟರ್ ಹಾಲು ಅದ ಅಂದಂಗ. ಹಾಲು ಬರೋಬರಿ 56 ಲೀಟರ್ ನೋಡಿ. ಈಗ ಮುಂದೆ ಇಲ್ಲಿ ಪ್ರಶ್ನೆ ಏನದ ಅಂದ್ರೆ, ಹಾಲು ಮತ್ತು ನೀರು ಈಕ್ವಲ್ ಆಗ್ಬೇಕಾದ್ರೆ ಎಷ್ಟು ಲೀಟರ್ ನೀರು ಕೂಡಿಸ್ಬೇಕು? ಈಗ ಹಾಲು ಎಷ್ಟದ ನೀವು ನೋಡ್ರೆ, ಹಾಲು ಬರೋಬರಿ 56 ಲೀಟರ್ ಅದ. ನೀರು ಎಷ್ಟದ? 14 ಲೀಟರ್ ಅದ. 14 ಲೀಟರ್ ಅದ. ಈ ಹಾಲಿನ ಅಷ್ಟೇ ಆಗಬೇಕಾದ್ರೆ ಎಷ್ಟು ನೀರು ಕೂಡಿಸ್ಬೇಕು ನಾವು ಇದ್ರಾಗ? ಅಂದ್ರೆ ಹಾಲನ್ನು ಅಷ್ಟೇ ಆಗಬೇಕು, ನೀರು ಅಷ್ಟೇ ಆಗಬೇಕು. ಹಾಲು 56ದ 14 ಎಷ್ಟು ಕೂಡಿಸಿದ್ರೆ 56 ಆಗ್ತದ. ಅದೇ ಕೂಡಿಸಬೇಕಾದ ನೀರು. ಎರಡು ಸಮ ಆಗಬೇಕಾಗಿದೆ. ಏನು ಹೇಳ್ತಾನೆ ನೋಡ್ರಿ, ಅರ್ಧ ಹಾಲು ಅರ್ಧ ನೀರಿನ ಮಿಶ್ರಣವಾಗುವುದು. ಹಾಲನ್ನು ಅಷ್ಟೇ ಇರಬೇಕು, ಮಿಶ್ರಣ ಅಷ್ಟೇ ಇರಬೇಕು. ಅರ್ಧ ಹಾಲು ಅರ್ಧ ನೀರು, ಅರ್ಧ ಹಾಲು ಅರ್ಧ ನೀರು ಆಗ್ಬೇಕಾದ್ರೆ ಈ 14ರಾಗ ಎಷ್ಟು ಕೂಡಿಸಿದ್ರೆ ಹಾಲು ನೀರು ಈಕ್ವಲ್ ಆಗ್ತದಪ್ಪ ಅಂತಂದ್ರೆ 56 ಹಾಲು ದೊಡ್ಡದದ, ಹಾಲು ಮೈನಸ್ ನೀರು, 6 4 ಆದ್ರೆ 2 ಕೈಲ ಬಂತು 1, 5ರಾಗ 2 ಅಂದ್ರೆ 32 ಲೀಟರ್ ನೀರನ್ನು ಕೂಡಿಸ್ಬೇಕು. ಆನ್ಸರ್ ಇಸ್ ಈಕ್ವಲ್ ಟು 32 ಲೀಟರ್. ನೋಡ್ರಿ 32 ಲೀಟರ್ ಯಾಕಂತಂದ್ರೆ ಈ 14ರಾಗ 32 ಕೂಡಿಸಿದ್ರೆ ಎಷ್ಟಾಗ್ತದೆ ನೋಡ್ರಿ? 56ರಾಗ 14 ಕಡೆ 6 4 ಆದ್ರೆ 2, 5 42 ಲೀಟರ್. ಅದೇ 42 ಲೀಟರ್. ಅದೇನು ಲೆಕ್ಕ ಆಗ್ತತ್ತು ಅಂದ. 42 ಲೀಟರ್ ಕೂಡಿಸಿದ್ರೆ 2 ಈಕ್ವಲ್ ಅದು. ಆನ್ಸರ್ ಬರೋಬ್ಬರ 42 ಲೀಟರ್. ಸರಿಯಾಗಿ ತಿಳ್ಕೊಬೇಕು ಗಣಿತಗಳನ್ನು. ನೋಡ್ರಿ ಇನ್ನೊಂದ್ಸಲ ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡ್ರಿ. 100 ಮಿಶ್ರಣಕ್ಕೆ 20 ಲೀಟರ್ ನೀರು, 70 ಮಿಶ್ರಣಕ್ಕೆ ಎಷ್ಟು ನೀರು? 14 ಲೀಟರ್ ಆಯ್ತು. ನೀರು ಬರೋಬರಿ ಎಷ್ಟು? 14 ಲೀಟರ್ ಆಯ್ತು.
ಹಾಲು ಬರಬೇಕಾದ್ರೆ ಈ ಮಿಶ್ರಣದಾಗಿನ 14 ಲೀಟ್ರ್ ನೀರು ಕಳಿಬೇಕು ನೀವು. ಅಂದ್ರೆ ಎಷ್ಟಾಯ್ತು? 56 ಲೀಟ್ರ್ ಏನಾಯ್ತು? ಹಾಲಾಯ್ತು. ಹಾಲು ಬರೋಬ್ಬರಿ ಎಷ್ಟು? 56 ಲೀಟ್ರ್ ಆಯ್ತು. 14 ಲೀಟ್ರ್ ನೀರಾಯ್ತು, 56 ಲೀಟ್ರ್ ಹಾಲಾಯ್ತು. ಇವೆರಡು ಕೂಡಿಸಿದ್ರೆ 70 ಲೀಟ್ರ್ ಮಿಶ್ರಣ ಆಯ್ತು. ಅವ್ರೇನು ಕೇಳ್ತಾರ, ಎಷ್ಟು ನೀರನ್ನು ಕೂಡಿಸಿದರೆ ಅರ್ಧ ಹಾಲು ಹಾಗೂ ಅರ್ಧ ನೀರು ಮಿಶ್ರಣವಾಗುತ್ತದೆ? ಸರಿ ನಮಗೆ ಇದು ಬೇಕಾಗಿರೋಂಥ ನಾವು ಹಾಲು ನೀರು ಈಕ್ವಲ್ ಆಗಬೇಕಾದ್ರೆ ನಾವೇನು ಮಾಡಬೇಕು? 56 ಲೀಟ್ರ್ ಅಂತೂ ಹಾಲಾತ, 14 ಲೀಟ್ರ್ ನೀರಾಯ್ತು. ಈ 56 ಆಗ್ಬೇಕಾದ್ರೆ 8 ಲೀಟ್ರ್ ನಾವು ನೀರು ಕೂಡಿಸ್ಬೇಕಾಗ್ತದೆ. 56 ಮೈನಸ್ 14, 6 4 ಆದ್ರೆ 2, 5 1 ಆದ್ರೆ 4, 42 ಲೀಟ್ರ್ ನೀರು ಕೂಡಿಸ್ಬೇಕು. ಇಷ್ಟು ನೀವು ತಿಳ್ಕೊಬೇಕು. ಒಂದು ಸುಮ್ಕೆ ಕೈಗಡ ಇಡು ಚಟ ನನಗೆ ನೋಡ್ರಿ. ಈಗ ಒಂದು ಉದಾಹರಣೆ ಇಲ್ಲೇನು 6 4 ಆದ್ರೆ 2 ಎಡ ಬಂತು, ಒಂದು ಇಟ್ಟು ನಿಲ್ಲೋ ನೋಡ್ರಿ. ಇದೊಂದು ಬ್ಯಾಡ್ ಹ್ಯಾಬಿಟ್ ನಮ್ಮದು. ಹಂಗಿದ್ದಾಗ ಅದು ನೀವು ತಿದ್ಕೋತ ಬರ್ಸೋರ್ ಲೆಕ್ಕ ನೀವು ತಪ್ಪು ತಿಳಿಸಿದ್ರು ಅಂತ ತಿಳ್ಕೊಂಡು ಗಾಬರಿ ಆಗಬೇಡ್ರಿ. ಏನೋ ಇಡಲ್ಲಿ ಹೆಚ್ಚು ಕಡಿಮೆ ಆಗ್ತಿರ್ತಾವೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಒಂದು ಮಾದರಿ ಕೊಡ್ತಾನು ಮಾಡ್ರಿ.